ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ದೆಹಲಿಯಲ್ಲಿ ಎಐ ಸಮಿಟ್ ನಡೀತಾ ಇತ್ತಲ್ಲ, ಈ ಗಲ್ಗೋಟಿಯಾ ಅನ್ನುವಂತಹ ಯೂನಿವರ್ಸಿಟಿ ಗಬ್ಬೆಬ್ಸಿದೆಯಲ್ಲ, ಆ ಸಮಿಟಿನ ಕೊನೆಯ ದಿನ ಒಂದು ಹೈ ಡ್ರಾಮಾವನ್ನ ಯೂತ್ ಕಾಂಗ್ರೆಸ್ನ ಮೆಂಬರ್ಗಳು ಮಾಡಿದ್ರು. ಏನು ಅಂದ್ರೆ ಅರಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ರು. ಯಾವ ವಿಚಾರಗಳನ್ನು ಇಟ್ಕೊಂಡು ಅಂದ್ರೆ ಅಬ್ಸ್ಟಿನ್ ಫೈಲ್ಸು ಮತ್ತೆ ಇಂಡಿಯಾ US ಟ್ರೇಡ್ ಡೀಲು, ಜೊತೆಗೆ ಪ್ರೈಮ್ ಮಿನಿಸ್ಟರ್ ಇಸ್ ಕಾಂಪ್ರಮೈಸ್ಡ್, ಪ್ರೈಮ್ ಮಿನಿಸ್ಟರ್ ಶರಣಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಒಂದಷ್ಟು ಬರಹಗಳನ್ನು ಒಳಗೊಂಡಂತಹ ಟಿ ಶರ್ಟ್ ಧರಿಸಿ ಬಂದರು. ಅವುಗಳನ್ನು ಸಹ ಬಿಚ್ಚಾಕಿ ಪ್ರತಿಭಟನೆಯನ್ನು ಮಾಡಿದ್ರು. ಅರಬೆತ್ತಲೆ ಪ್ರತಿಭಟನೆ ಅಂತ ಕರಿಬಹುದು ನೀವು ಅದನ್ನ. ಸೊ ಆ ಪ್ರತಿಭಟನೆ ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ಒಂದಷ್ಟು ನೋಡೋಣ. ಅದರ ಜೊತೆಗೆ ಪ್ರತಿಭಟನೆಯ ಒಂದು ರೂಪವಾಗಿರುವ ಅದನ್ನ ನೀವು ಒಪ್ತಿರೋ ಬಿಡ್ತಿರೋ, ಆದ್ರೆ ದೇಶಕ್ಕೆ ಮಾಡುವ ಅಪಮಾನ, ಇದು ದೇಶ ವಿರೋಧಿ ಕೆಲಸ ಅಂತ ಹೇಳಿ ಜೈಲಿಗಟ್ಟುತ್ತಾರಲ್ಲ, ಇದು ಎಂತಹ ಸರ್ವಾಧಿಕಾರಿ ಮನೋಭಾವ ನೀವು ಯೋಚನೆ ಮಾಡಿ. ಸೊ ಏನಾಗಿದೆ, ಯಾರ್ಯಾರ ಬಂಧನ ಆಗಿದೆ, ಅವರ ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂತಹ ಸೀರಿಯಸ್ ಕೇಸ್ ಆಗಿದೆಯೇ, ಯಾಕೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಆಗ್ಲೇ ಹೇಳ್ದಂಗೆ ದೆಹಲಿಯಲ್ಲಿ ಎಐ ಸಮಿಟ್ ಅಂತ ನಡೀತಾ ಇತ್ತು. ಇಡೀ ಜಗತ್ತಿನಾದ್ಯಂತದಿಂದ ಎಐ ಕುರಿತಾಗಿ ಒಂದಷ್ಟು ದೊಡ್ಡ ಏನು ಸಮ್ಮೇಳನವನ್ನ ನಡೆಸಿದ್ರು. ಶಿಖರ ಸಮ್ಮೇಳನ, ಸಮಿಟ್. ಅದಕ್ಕೆ ಜಗತ್ತಿನ ವಿವಿಧ ದೇಶಗಳು, ಹಲವಾರು ದೇಶಗಳು ಬಂದು ತಮ್ಮ ತಂತ್ರಜ್ಞಾನವನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಭಾರತದ ಸಹ ಸಾಕಷ್ಟು ಕಂಪನಿಗಳು ಪ್ರದರ್ಶನಕ್ಕೆ ಇಟ್ಟವು. ಎರಡನೇ ದಿನಾನೇ ದೊಡ್ಡ ಸುದ್ದಿಯಾಗಿ ಇಡೀ ಜಗತ್ತಿನಲ್ಲಿ ದೇಶದ ಮಾನ ಹರಾಜಿಗೆ ಹೋಯಿತು. ಬಿಕಾಸ್ ಆಫ್ ಒನ್ ಯೂನಿವರ್ಸಿಟಿ, ಗಲ್ಗೋಟಿಯಾ ಯೂನಿವರ್ಸಿಟಿ ಅನ್ನುವಂತಹ ಕೆಟ್ಟ ಕೊಳಕ ಮನಸ್ಥಿತಿಯ, ಸಂಘಿ ಮನಸ್ಥಿತಿಯ ಒಂದು ಯೂನಿವರ್ಸಿಟಿ, ಚೈನಾದಿಂದ ಖರೀದಿ ಮಾಡಿಕೊಂಡು ಬಂದಂತಹ ನಾಯಿ, ರೋಬೋ ನಾಯಿ, ಅದನ್ನ ತೋರಿಸಿ ಇಡೀ ಜಗತ್ತಿಗೆ ಇದನ್ನ ನಾವೇ ಡೆವಲಪ್ ಮಾಡಿದ್ದು, ಇದರ ಪ್ರೋಗ್ರಾಮಿಂಗ್ ನಾವೇ ಮಾಡಿದ್ದು, ಇದನ್ನ ಕಟ್ಟಿದ್ದು ನಾವೇ, ಎಲ್ಲ ಮಾಡಿದ್ದು ನಾವೇ, ಇದನ್ನ ನಾವು ಹುಟ್ಟಿಸಿದ್ದು ನಾಯಿ ಅಂದ್ಬಿಟ್ರು. ಏನು ಡಿ ನ್ಯೂಸ್ ಅಲ್ಲಿ ಗಂಟೆಗಟ್ಟಲೆ ಅದರ ಬಗ್ಗೆ ಪ್ರಚಾರ ಕೊಟ್ಟಿದ್ದು. ಒಂದು ಕಡೆ ಮೋದಿ ಫೋಟೋ, ಒಂದು ಕಡೆ ಶಿಖರ ಸಮ್ಮೇಳನದಲ್ಲಿ ಭಾರತೀಯರ ಸಾಧನೆ ಅಂತೇಳಿ ಬಿಲ್ಡಪ್ ಕೊಟ್ರು. ಆದ್ರೆ ದಿಢೀರ್ ಅಂತ ಚೈನಾದಿಂದ ಒಬ್ಬರು ಫ್ಯಾಕ್ಟ್ ಚೆಕ್ ಮಾಡಿ ಹಾಕಿದ್ರು. ಅಯ್ಯೋ, ಇದು ನಮ್ಮಲ್ಲಿ 2-2.5 ಲಕ್ಷ ರೂಪಾಯಿಗೆ ಸಿಗುತ್ತೆ, ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಅವರು ಸಹ ಕೊಂಡ್ಕೊಂಡು ಇದನ್ನು ತಂದು ನಿಮ್ಮಲ್ಲಿ ಇಟ್ಟು, ಅದು ನಮ್ಮ ಸಂಶೋಧನೆ, ನಾವು ಕಟ್ಟಿದ್ದು ಹುಟ್ಟಿಸಿದ್ದು ಅಂತೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹಾಕ್ಬಿಟ್ರು. ನೋಡಿದ್ರೆ ಹೌದು, ನಿಜವಾಗ್ಲೂ ಹೌದು. ಆ ಯೂನಿವರ್ಸಿಟಿಯವರು ಎದ್ನೋ ಬಿದ್ನೋ ಅಂತ ಅದಕ್ಕೆ ಸಮಜಾಯಿಷಿ ನೀಡೋಕೆ ನೋಡಿದ್ರು. ಅಷ್ಟರೊಳಗಡೆ ಮೋದಿ ಸರ್ಕಾರಕ್ಕೆ ಇಲ್ಲದ ಸಿಟ್ಟು ಬಂದ್ಬಿಡ್ತು. ಯಾಕಂದ್ರೆ ಇಡೀ ಜಗತ್ತಲ್ಲಿ ಹೆಸರು ಕೆಟ್ಟೋಯ್ತಲ್ಲ. ಕರೆಂಟ್ ಕಿತ್ತು ಬಿಸಾಕ್ರಿ ಫಸ್ಟ್ ಅವ್ರದ್ದು ಜಾಗಕ್ಕೆ ಅಂತ ಹೇಳಿದ್ರು. ಆ ಕೌಂಟರ್ ಹಾಕಿದ್ರಲ್ಲ ಸಮ್ಮೇಳನದಲ್ಲಿ, ಆ ಕೌಂಟರ್ಗೆ ಕರೆಂಟ್ ಕಿತ್ತರು. ಆನಂತರ ಜಾಗ ಖಾಲಿ ಮಾಡಿಸಿದ್ರು. ಅದರಿಂದ ಸುದ್ದಿ ಆಗ್ತಾ ಬರ್ತಿತ್ತು. ಇದರ ನಡುವೆ ನರೇಂದ್ರ ಮೋದಿ ಅವರ ಬಾಲಿಶ ನಡವಳಿಕೆ ಅಥವಾ ಅನ್ಪ್ರೊಫೆಷನಲ್ ಬಿಹೇವಿಯರ್, ಅದು ಸಹ ಸ್ವಲ್ಪ ಸುದ್ದಿ ಆಯಿತು. ಯಾಕಂದ್ರೆ ಎಲೆಕ್ಷನ್ ರ್ಯಾಲಿ ತರ ಬಂದಿದ್ದಂತಹ ಗೆಸ್ಟ್ಗಳನ್ನ ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತಿದ್ದು, ಎಲ್ಲರೂ ಗಾಬರಿ ಆಗಿದ್ದು, ಮತ್ತೆ ಕೆಲವರು ಅದ್ರ ಬಗ್ಗೆ ಮುಜುಗರ ವ್ಯಕ್ತಪಡಿಸಿದ್ದು, ಏನಕ್ಕೆ ಹಿಂಗೆ ಎತ್ತಿದ್ರು ನಮ್ಗೆ ಅರ್ಥನೇ ಆಗ್ಲಿಲ್ಲ ಅಂತೆಲ್ಲ ಹೇಳಿದ್ದು, ಅದು ಸಹ ನಡೀತದು. ಮೋದಿಗೆ ಫೋಟೋಗೆ ಪೋಸ್ ಕೊಡೋಕೆ ಏನು ಬೇಕಾದ್ರೂ ಮಾಡೋದೆ, ಅದಕ್ಕೇನು ನಾಚಿಕೆ ಸಂಕೋಚ ಏನಿಲ್ಲ. ಫೋಟೋಗೆ ಪೋಸ್ ಕೊಡೋದಕ್ಕೆ ಏನೆಲ್ಲ ಮಾಡ್ಬೋದು ಮಾಡ್ಬಿಡೋದು. ಅದರಿಂದ ದೇಶಕ್ಕೆ ನಷ್ಟ ಆದ್ರೂ ಸರಿ, ಕಷ್ಟ ಆದ್ರೂ ಸರಿ, ಯಾರು ಏನ್ ಅನ್ಕೊಂಡ್ರೆ ಸರಿ, ಡೋಂಟ್ ಕೇರ್, ಅಷ್ಟೇ ಮಾಡಿದ್ರು. ಅದೆಲ್ಲ ಆಯ್ತು. ಈ ರೀತಿಯಾಗಿ ಸರ್ಕಾರ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ಒಂದಷ್ಟು ಆಪಾದನೆಗಳನ್ನು ಎದುರಿಸ್ತಾ ಬಂತು. ಅದಕ್ಕೆ ಸರಿಯಾದಂತೆ ದೆಹಲಿಯ ಟ್ರಾಫಿಕ್ ಬಗ್ಗೆ ಬಂದಂತಹ ಗೆಸ್ಟ್ಗಳು ಒಂದಷ್ಟು ಕಂಪ್ಲೇಂಟ್ಗಳು ಮಾಡಿದ್ರು. ಇಡೀ ಶಿಖರ ಸಮ್ಮೇಳನದಲ್ಲಿ, ಎಐ ಕುರಿತಾದ ಶಿಖರ ಸಮ್ಮೇಳನ, ತಂತ್ರಜ್ಞಾನದ ಮೇಲೆ ನಡೀತಾ ಇದ್ದಂತಹ ಶಿಖರ ಸಮ್ಮೇಳನದಲ್ಲಿ ವೈಫೈ ಇರಲಿಲ್ಲ. ಅದು ಸಹ ಒಂದಷ್ಟು ಚರ್ಚೆ ಗ್ರಾಸ ಆಯಿತು. ಯಾಕೆಂದ್ರೆ ಅಲ್ಲಿ ಯಾರು UPI ಪೇಮೆಂಟ್ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು, ಕ್ಯಾಶ್ ಪೇಮೆಂಟ್ಗಳು ಮಾಡೋ ಪರಿಸ್ಥಿತಿ ಇತ್ತು, ಏನೇನೋ ಆಯಿತು. ಎಲ್ಲ ರೀತಿಯಿಂದ ಸಹ ಅದು ಫೇಲ್ಯೂರ್ ಅಂತ ಎಲ್ಲ ಕಡೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಮುಜುಗರ ಆಗ್ತಾ ಇತ್ತು. ಆದರೆ ಈ ಕಾಂಗ್ರೆಸ್ ಅವರಿಗೆ ಒಂದು ರೋಗ ಇದೆ. ಬಿಜೆಪಿ ಯಾವಾಗೆಲ್ಲ ಕಷ್ಟಕ್ಕೆ ಸಿಲುಕುತ್ತೋ ಇವರು ಹೋಗಿ ಅದಕ್ಕೆ ಸಪೋರ್ಟ್ ಕೊಟ್ಟು ಎದ್ದು ನಿಲ್ಲಿಸ್ತಾರೆ. ಇಲ್ಲ, ನೀವು ಚೆನ್ನಾಗಿರ್ಬೇಕು, ನಮ್ದು ಒಳ್ಳೆ ಮನ್ಸು, ನೀವು ಚೆನ್ನಾಗಿರ್ಬೇಕು ಅಂತ ಅದೇ ತರನೇ ಒಂದು ಮಾಡಿ ಬಿಸಾಕಿದ್ರು. ಸೊ ಈ ಅರಬೆತ್ತಲೆ ಪ್ರತಿಭಟನೆ ಅಂತ ಹೇಳದ್ನಲ್ಲ, ಸರಿನಾ ತಪ್ಪ ಅಂದ್ರೆ ನನ್ ಕೇಳಿದ್ರೆ ಅಬ್ಸಲ್ಯೂಟ್ ರಬ್ಬಿಶ್. ಅದು ರಬ್ಬಿಶ್. ಪ್ರತಿಭಟನೆ ಮಾಡೋದಕ್ಕೆ ಎಷ್ಟೆಲ್ಲ ಮಾರ್ಗಗಳಿರ್ಬೇಕಾದ್ರೆ
ಶರ್ಟ್ ಬಿಚ್ತೀನಿ, ಟೀ ಶರ್ಟ್ ಬಿಚ್ತೀನಿ, ಇನ್ನೇನೋ ಮಾಡ್ತೀನಿ ಅನ್ನುವಂಥದ್ದು ನಾನ್ಸೆನ್ಸ್. ಅದು ಅಬ್ಸಲ್ಯೂಟ್ ನಾನ್ಸೆನ್ಸ್. ಆ ನಾನ್ಸೆನ್ಸ್ ಅನ್ನ ಯೂತ್ ಕಾಂಗ್ರೆಸ್ ಅವರು ಮಾಡಿದ್ರು. ಏನಾಯ್ತು ಅದರಿಂದ? 5 ಜನ ಜೈಲಿಗೆ ಹೋಗಿದ್ದಾರೆ. ಅದು ಏನು ದೇಶಕ್ಕೆ ಅವಮಾನ ಮಾಡಿದಂತಹ ಷಡ್ಯಂತ್ರದ ಆರೋಪ ಹೊರಿಸಿದ್ದಾರೆ. ಬೇಲು ಸಿಗ್ತಾ ಇಲ್ಲ, ಜೈಲು ಕಳಿಸಿದ್ದಾರೆ. ಯಾರ್ಯಾರು ಹೋಗಿರೋದು ಅಂದ್ರೆ ಕೃಷ್ಣ ಹರಿ, ಕುಂದನ್ ಯಾದವ್, ಅಜಯ್ ಕುಮಾರ್, ನರಸಿಂಹ ಯಾದವ್ 4 ಜನ ಮೊದಲನೇ ದಿನನೇ ಬಂಧನ ಆಗಿದ್ರು. ನಿನ್ನೆ ಇನ್ನೊಬ್ಬ ಬಂಧನ ಆಗಿದ್ದಾನೆ. 5 ಜನ ಈಗ ಜೈಲು ಪಾಲು. ಬೇಲು ಕೊಡ್ತಾ ಇಲ್ಲ, ಕಸ್ಟಡಿ ಕೊಟ್ಟಿದ್ದಾರೆ. ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಬೇಲ್ ಸಿಗೋದು ಇನ್ನೂ ಲೇಟ್ ಆಗುತ್ತೆ. ಅಂಥ ಒಂದು ಸನ್ನಿವೇಶಕ್ಕೆ ಸಿಲುಕೊಂಡ್ರು, ವೈಯಕ್ತಿಕವಾಗಿ ಸಿಲುಕೊಂಡ್ರು. ಇನ್ನು ಈ ರೀತಿಯಿಂದಲೂ ಸಹ ಬಿಜೆಪಿಗೆ ಒಂದು ಎಕ್ಸಿಟ್ ಪಾಯಿಂಟ್ ನ ಕೊಟ್ರು. ಯಾವ್ದ್ರಿಂದ? ಅಲ್ಲಿ ಆಗ್ತಿದ್ದಂತಹ ಎಲ್ಲ ಅನಾನುಕೂಲಗಳು, ಏನೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡದೇ ಇದ್ದಂತಹ ವ್ಯವಸ್ಥೆಗಳು, ಅವ್ಯವಸ್ಥೆ, ಇದರ ಬಗ್ಗೆ ಕೆಟ್ಟ ಹೆಸರು ಪಡ್ಕೊಳ್ತಿದ್ದಂತಹ ಮೋದಿ ಸರ್ಕಾರಕ್ಕೆ ಒಂದು ಅಸ್ತ್ರ ಸಿಕ್ಬಿಡ್ತು. ಏನು? ಈ ಅರಬೆತ್ತಲೆ ಪ್ರತಿಭಟನೆ. ನರೇಂದ್ರ ಮೋದಿ ಅವರು ಬಿಡ್ತಾರಾ? ಬಿಡಲ್ಲ. ಮೀರಟ್ಟಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು. ಸುಮಾರು 12,000 ಕೋಟಿ ರೂಪಾಯಿಗಳ ಸರ್ಕಾರಿ ಯೋಜನೆಗಳನ್ನ ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಕೇವಲ ಕಾರ್ಯಕ್ರಮದ ಕುರಿತಾಗಿ ಅಥವಾ ಯೋಜನೆಗಳ ಕುರಿತಾಗಿ ಮಾತಾಡಬೇಕು. ಬಟ್ ನರೇಂದ್ರ ಮೋದಿಗೆ ಅಷ್ಟು ಕಾಮನ್ ಸೆನ್ಸು ಇಲ್ಲ, ಮನಸ್ಥಿತಿನೂ ಇಲ್ಲ, ಬೇಕಾಗೂ ಇಲ್ಲ. ಎಲ್ಲೇ ಹೋಗ್ಲಿ ವಿಪಕ್ಷಗಳ ಮೇಲೆ ಬೀಳಬೇಕು, ಅವರನ್ನ ಕೆಟ್ಟ ಕೊಳಕ ಬಿಂಬಿಸ್ಬೇಕು ಅಷ್ಟೇ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಬೈಯೋದು ಮೋದಿಗೇನು ಹೊಸ್ತೇನಲ್ಲ. ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕಾಂಗ್ರೆಸ್ನ ಬೈಯೋದೇ ಕೆಲಸ, ಅಥವಾ ವಿರೋಧ ಪಕ್ಷಗಳನ್ನ ಬೈಯೋದೇ ಕೆಲಸ. ಕಾಂಗ್ರೆಸ್ ಮಾಡಿದ್ದು ನಾನ್ಸೆನ್ಸ್ ಕೆಲಸ. ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ. ಅರಬೆತ್ತಲೆ, ಆ ಬೆತ್ತಲೆ, ಈ ಬೆತ್ತಲೆ, ಇದೆಲ್ಲ ಅಬ್ಸಲ್ಯೂಟ್ ನಾನ್ಸೆನ್ಸ್. ಅವಶ್ಯಕತೆನೇ ಇಲ್ಲ, ಅದರಿಂದ ಏನ್ ಲಾಭನೂ ಇಲ್ಲ. ಆದ್ರೆ ನರೇಂದ್ರ ಮೋದಿ ಆ ನಂತರ ಅವರ ಬೆತ್ತಲೆ ಮನಸ್ಥಿತಿಯನ್ನು ಹೊರಗೆ ಹಾಕಿದ್ರು. ಏನು? ಸರ್ಕಾರಿ ಕಾರ್ಯಕ್ರಮದಲ್ಲಿ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡೋದು. ಅಲ್ಲಿ ಬಳಸಿದ ಭಾಷೆ ಬೇರೆ. ನರೇಂದ್ರ ಮೋದಿ ಬಳಸಿದ ಭಾಷೆ, ನೀವು ಆಲ್ರೆಡಿ ಬೆತ್ತಲೆ ಆಗಿದ್ದೀರಿ, ಮತ್ತ್ಯಾಕೆ ಇನ್ನೂ ಬೆತ್ತಲೆ ಆಗ್ತೀರಿ ಅಂತ. ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ ಕೂತಿರೋರು ಆಡೋ ಮಾತುಗಳಿವು. ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೊಂಡು ಆಡೋ ಮಾತುಗಳು. ಅದು ಆಡಿದ ತಕ್ಷಣ ಅದು ಫುಲ್ ವೈರಲ್ ಆಗೋಯ್ತು ಈಗ. ಯಾಕಂದ್ರೆ ಮೀಡಿಯಾಗಳು, ಎಂಜಲ ಮಾಧ್ಯಮಗಳು ನರೇಂದ್ರ ಮೋದಿ ಸೀನಿದ್ರು, ಕೆಮ್ಮಿದ್ರು. ಅದು ದೇಶ ಉದ್ಧಾರ ಆಗಕ್ಕೆ, ದೇಶಕ್ಕಾಗಿ ಎಲ್ರೂ ಕೆಮ್ಮಬೇಕು. ಮೋದಿ ಕೆಮ್ಮಿದ್ರೆ ಎಲ್ರೂ ಕೆಮ್ಮಬೇಕು, ಮೋದಿ ಸೀನಿದ್ರೆ ಎಲ್ರೂ ಸೀನ್ಬೇಕು. ಸೀನು, ಕೆಮ್ಮು ಏನೇ ಬಂದ್ರು ಸಹ ಎಲ್ರೂ ಮಾಡಬೇಕು. ಮೋದಿ ಮಾಡಿದ್ರೆ ಏನೋ ಯೋಚನೆ ಮಾಡಿರ್ಬೇಕು. ಸೊ ಆ ಮೂಲಕ ಕಾಂಗ್ರೆಸ್ಗೆ ಮಾನ ತೆಗೆದ್ರು. ಇನ್ನೊಂದು ಕಡೆ ಬಿಜೆಪಿ ಸರ್ಕಾರ ಆಯೋಜನೆ ಮಾಡಿದಾಗ ಆದಂತಹ ಅವ್ಯವಸ್ಥೆ, ಅನಾನುಕೂಲಗಳು, ಆ ಒಂದು ಫ್ರಾಡು, ಆ ಯೂನಿವರ್ಸಿಟಿ ಮಾಡಿದಂತಹ ಫ್ರಾಡು, ಇದೆಲ್ಲ ಮುಚ್ಚೋಯ್ತು ಈಗ. ಈಗ ದಿಢೀರ್ ಅಂತ ಬಂದಿರೋದೆ ಕಾಂಗ್ರೆಸ್ನವರು ಭಾರತದ ಮಾನ ಕಳೆದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅರಬೆತ್ತಲೆ ಪ್ರತಿಭಟನೆ ಮಾಡಿದ್ರು ಅಂತ. ಆ ರೀತಿಯಾಗಿ ಕಾಂಗ್ರೆಸ್ ಅವರು ಬಿದ್ದಿದ್ದ ಬಿಜೆಪಿನ ಎದ್ದು ಕೂತ್ಕೊಳ್ಳೋಕೆ ಗ್ಲೂಕೋಸ್ ಕೊಟ್ರು. ನಾನು ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ ಅವ್ರ ಯೋಗ್ಯತೆ ಅಷ್ಟೇ. ಬಿಜೆಪಿಗೆ ಎಲ್ಲೆಲ್ಲ ಪೆಟ್ಟು ಬೀಳುತ್ತೋ ಅಲ್ಲೋಗಿ ಎದ್ದು ನಿಲ್ಲಿಸ್ತಾರೆ ಇವರು. ಆಮೇಲೆ ಅವ್ರ ಕೈಲಿ ಹೊಡೆಸ್ಕೊಳ್ಳೋದು. ಆ ಐಡಿಯಾ ಯಾವನ್ ಕೊಟ್ನೋ, ಶರ್ಟ್ ಬಿಚ್ಬಿಡಿ, ಟೀ ಶರ್ಟ್ ಬಿಚ್ಬಿಡಿ ಅಂತ, ಅವನು ನಿಜವಾಗ್ಲೂ ಸಹ ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಬಿಜೆಪಿ ಏಜೆಂಟೇ. ಅವನು ಕಾಂಗ್ರೆಸ್ ಒಳಗಿರುವಂತಹ ಬಿಜೆಪಿ ಏಜೆಂಟ್. ಕಾಂಗ್ರೆಸ್ ಮಾನ ಕಳಿಬೇಕು ಮತ್ತು ಬಿಜೆಪಿ ಅವ್ರಿಗೆ ಆಗ್ತಿರುವಂತಹ ಅವಮಾನದಿಂದ ಅವರನ್ನು ಹೊರಗಡೆ ತರಬೇಕು ಅನ್ನುವಂತಹ ಒಂದೇ ಕಲ್ಲಲ್ಲಿ 2 ಹಣ್ಣು ಹೊಡೆಯುವಂತಹ ತಂತ್ರಗಾರಿಕೆಯನ್ನ ಸಫಲವಾಗಿ ಮಾಡಿಬಿಟ್ಟ. ಅವನು ಯಾರೇ ಆಗಿರ್ಲಿ ಅಥವಾ ಅವಳಾಗಿರ್ಲಿ, ಯಾರೇ ಆಗಿರ್ಲಿ, ಸಫಲವಾಗಿ ಮಾಡಿಬಿಟ್ರು. ಸೊ ನರೇಂದ್ರ ಮೋದಿ ಅವರು ಸಹ ನಾನೇನು ದೊಡ್ಡ ಡಿಗ್ನಿಫೈಡ್ ಮನುಷ್ಯ ಅಲ್ಲ, ನಾನು ಆ ಲೆವೆಲಲ್ಲೇ ಮಾತಾಡೋದು ಅಂತ ಅವ್ರ ಭಾಷೆ ಅವರು ಬಳಸಿದ್ರು. ಹೀಗಾಗಿ ಒಟ್ಟಾರೆಯಾಗಿ ಆ AI ಸಮಿಟ್ ಒಂದಿದೆಯಲ್ಲ, ಆರಂಭದಿಂದ ಕೊನೆಯವರೆಗೆ, ಅದು ಮುಗಿದ ನಂತರವೂ ಸಹ ಎಲ್ಲಾ ರೀತಿಯಿಂದಲೂ ಸಹ ಗೊಂದಲ, ಒಂದು ರೀತಿ ಏನೋ ಒಂದು ನಡೆದು ಮುಗಿದೋಯ್ತು, ಬಿಸಾಕರಿ ಅನ್ನೋ ಮನಸ್ಥಿತಿಯನ್ನು ಉಂಟು ಮಾಡುವಂತಹ ಒಂದು ಕಾರ್ಯಕ್ರಮವಾಗಿ ಹೋಯ್ತು ಅಷ್ಟೇ. ಸೊ ಇದಿಷ್ಟು ಅಲ್ಲಿ ನಡೆದಂತಹ ಏನು ಅರೆಬೆತ್ತಲೆ ಪ್ರತಿಭಟನೆ ಕಾಂಗ್ರೆಸ್ನಿಂದ AI ಸಮಿಟ್ನಲ್ಲಿ. ಮತ್ತು ಅದಾದ ನಂತರ ನರೇಂದ್ರ ಮೋದಿ ಅವರು ತಮ್ಮ ಮನಸ್ಥಿತಿಯನ್ನು ಪ್ರದರ್ಶನಕ್ಕಿಟ್ಟಿದ್ದು ಮತ್ತು ಅದನ್ನು ನಾವು ಯಾವ ರೀತಿ ನೋಡಬಹುದು ಅನ್ನೋದರ ವಿವರಗಳು. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.